ಹಾಯ್ ನಮಸ್ಕಾರ ಎಲ್ಲರಿಗೂ. ಇದೇನಿದು ಪಕೋಡ ಅಂತ ತಿಳ್ಕೊಂಡಿರ್ಬೋದಲ್ವ. ಪಕೋಡ ಹೌದು, ಆದರೆ ಇದು ನಾನ್ ವೆಜ್ ಪಕೋಡ, ಸಿಗಡಿ ತಲೆಯ ಪಕೋಡ. ಕಸದಿಂದ ರಸ ಅಂತ ಹೇಳ್ತೇವಲ್ವ, ಹಾಗೆ ಕೆಲವರು ಸಿಗಡಿ ತಲೆಯನ್ನು ಬಿಸಾಕ್ತಾರೆ. ಆದರೆ ನಾನು ಗ್ರೇವಿ, ಸಾರು, ಸುಕ್ಕ ಎಲ್ಲದಕ್ಕೂ ತಲೆಯನ್ನು ಹಾಕ್ತೇನೆ. ಇವತ್ತು ವಿಶೇಷವಾಗಿ ನಾನು ಒಂದು ಪಕೋಡ ಮಾಡಿ ನಿಮಗೆ ತೋರಿಸ್ತೇನೆ. ನಾನು ಸಿಗಡಿ ತಲೆಯ ಪಕೋಡ, ಇದನ್ನು ನಾವು ಊಟದ ಜೊತೆ ತಿನ್ನಬೇಕು ಅಂತಿಲ್ಲ, ಹಾಗೇ ತಿನ್ಬೋದು, ಬಹಳ ಚೆನ್ನಾಗಿರುತ್ತೆ. ಅದನ್ನು ಹೇಗೆ ಮಾಡೋದು ಅಂತ ನಾನು ಹೇಳ್ತೇನೆ. ಮೊದಲು ಈ ಸಿಗಡಿನ ಮಾಮೂಲಿ ನಾವು ಸಿಗಡಿ ಗ್ರೇವಿ ಮಾಡೋದು ಅಥವಾ ಸಾರು ಮಾಡೋದೇನೋ ಇದ್ದೇ ಇದೆ ಅಲ್ವಾ. ಇವತ್ತು ಸಿಗಡಿ ತಲೆಯನ್ನು ನಾವು ಮೊದಲು ಸೆಪ್ರೇಟ್ ಮಾಡೋಣ. ಸಿಗಡಿಯನ್ನು ಮತ್ತು ಸಿಗಡಿ ತಲೆಯನ್ನು ಸೆಪ್ರೇಟ್ ಮಾಡಿ ಅದರ ಉದ್ದದ ಮೀಸೆನೆಲ್ಲ ಕಟ್ ಮಾಡಿ ಅದನ್ನು ಇಟ್ಟು ಮಾಡ್ಬೋದು, ಹಾಗೆ ತಿನ್ಬೋದು ಹಿಡ್ಕೊಂಡು. ಆದರೆ ಇವತ್ತು ನಾನು ದೊಡ್ಡ ಮೀಸೆನೆಲ್ಲ ಕಟ್ ಮಾಡ್ತಾಯಿದ್ದೇನೆ. ಈಗ ಸಿಗಡಿ ತಲೆಯನ್ನು ಮಾತ್ರ ನೋಡಿ ಸೆಪ್ರೇಟ್ ಮಾಡಿ, ಇನ್ನು ಅದನ್ನು ದೊಡ್ಡ ಮೀಸೆನೆಲ್ಲ ಕಟ್ ಮಾಡಿ ಚಿಕ್ಕದೆಲ್ಲ ಸ್ವಲ್ಪ ಹಾಗೆ ಇಡ್ತೇನೆ. ಈಗ ಅದರ ತುದಿ ಸ್ವಲ್ಪ ಶಾರ್ಪ್ ಇದೆಯಲ್ಲ, ಅದನ್ನು ಕಟ್ ಮಾಡಿ ತೆಗೀರಿ, ಎಲ್ಲಾದರೂ ಮಕ್ಕಳೆಲ್ಲ ತಿನ್ನುವಾಗ ಬೇಡ. ಅದನ್ನು ಅದು ಸೂಜಿ ಥರ ಇದೆ ಸ್ವಲ್ಪ, ಆದರೂ ಅದು ಫ್ರೈ ಮಾಡಿದಾಗ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ಆದರೆ ನಾನು ತೆಗೆದೆ ಇವತ್ತು. ಈಗ ಅದನ್ನೆಲ್ಲ ಕಟ್ ಮಾಡಬೇಕು. ಮೊದಲು ಕಟ್ ಮಾಡಿದ ನಂತರದಲ್ಲಿ ಚೆನ್ನಾಗಿ ಇದನ್ನು ತೊಳಿಬೇಕು. ಇದರಲ್ಲಿ 1 kg ಸಿಗಡಿ ತಲೆ ಇದೆ. ತಲೆ ಮತ್ತು ತೆಗೆದಾಗ ಕಮ್ಮಿನೇ ಆಗುತ್ತಲ್ವ. ಇವಾಗ ನೋಡಿ, ನಾವು ಕಟ್ ಮಾಡಿದ್ದಾಯಿತು, ತೊಳೆದಿದ್ದಾಯಿತು. ಇದಕ್ಕೆ ಇನ್ನು ಯಾವುದೆಲ್ಲ ಮಸಾಲೆ ಸೇರಿಸಿ ನಾವು ಇದಕ್ಕೆ ಪಕೋಡ ಮಾಡೋದು ಅಂತ ನಾನು ಹೇಳ್ತೇನೆ. ಮೊದಲು ಉಪ್ಪು ಮತ್ತು ಒಂದು ಅರ್ಧ ನಿಂಬೆಹಣ್ಣಿನ ರಸ ಹಾಕಿದೆ. ಅದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ, ಮತ್ತು ಅರಿಶಿನ ಪುಡಿ ಹಾಕಿ, ಅರಿಶಿನ ಪುಡಿ ಹಾಕಿದ ಮೇಲೆ ಮೆಣಸಿನ ಪುಡಿ ಹಾಕಿ, ಸ್ವಲ್ಪ ಜೀರಿಗೆ ಪುಡಿ ಹಾಕಿ, ಹಾಗೆ ಒಂಚೂರು ಧನಿಯಾ ಪುಡಿ ಹಾಕಿ, ನಂತರದಲ್ಲಿ ಕಾಳು ಮೆಣಸಿನ ಪುಡಿ ಸ್ವಲ್ಪ ಹಾಕಿ, ಆಮೇಲೆ ಕಾರ್ನ್ ಫ್ಲೋರ್ ಮಾತ್ರ ಒಂದು 2.5 ಸ್ಪೂನ್ ಬೇಕು. ಯಾಕಂದರೆ ಇದು ಗರಿ ಆಗಬೇಕಂದ್ರೆ ಇದರಲ್ಲಿ ಮುಖ್ಯ ಪಾತ್ರ ಇರೋದೇ ಕಾರ್ನ್ ಫ್ಲೋರ್ದು. ಆಮೇಲೆ ಕೊನೆಯಲ್ಲಿ ಚಿಲ್ಲಿ ಫ್ಲೇಕ್ಸ್ ಇದೆ ಅಲ್ವಾ, ಅದನ್ನು ಕೂಡ ಹಾಕಿ, ಅದು ನಮ್ಮ ಈ ಪಕೋಡ ಫ್ರೈ ಆಗುವಾಗ ತುಂಬ ಚೆನ್ನಾಗಿರುತ್ತೆ. ಅದು ಕೂಡ ಚೆನ್ನಾಗಿ ಫ್ರೈ ಆಗಿರುತ್ತಲ್ವ. ಇದನ್ನು ಹೀಗೆ ಮಿಕ್ಸ್ ಮಾಡಿ ಸ್ವಲ್ಪನೇ ನೀರು ಹಾಕಿ, ಸ್ವಲ್ಪ ಅಂದರೆ ಚೂರು ನೀರು ಹಾಕಿ, ಇದು ಸ್ವಲ್ಪ ಗೊತ್ತಲ್ವ ನಿಮಗೆ, ಅದು ಎಲ್ಲ ಹಿಡಿಬೇಕು ಮಸಾಲೆ ಎಲ್ಲ ನಮ್ಮ ಸಿಗಡಿ ತಲೆಗೆ ಹಿಡಿದ್ರೇ ಅದು ಚೆನ್ನಾಗಿರೋದು. ನೀರಾದರೆ ಆ ಮಸಾಲೆ ಎಲ್ಲ ಬಿಟ್ಕೊಂಡು ಹೋಗುತ್ತೆ. ಇದನ್ನು 10-15 ನಿಮಿಷ ಹಾಗೆ ಇಟ್ಟು, ಆಮೇಲೆ ಪ್ಯಾನ್ನ ಬಿಸಿ ಮಾಡಿ, ಎಣ್ಣೆಯನ್ನು ಬಿಸಿ ಮಾಡಿ, ಒಂದಕ್ಕೊಂದು ಅಂಟದಾಗೆ ತಲೆಯನ್ನು ಹಾಕ್ತಾ ಹೋಗಿ. ಎಣ್ಣೆ ಚೆನ್ನಾಗಿ ಬಿಸಿ ಆಗಲಿ, ಎಣ್ಣೆ ಬಿಸಿ ಆದರೆ ಅದು ಆ ಥರ ಅಂಟಲ್ಲ. ಈಗ ಸ್ವಲ್ಪ ಗ್ಯಾಪ್ ಬಿಟ್ಕೊಂಡು ಹಾಕ್ತಾ ಹೋಗಿ, ಮತ್ತೆ ಗ್ಯಾಪ್ ಇದ್ದರೆ ಮತ್ತೆ ಕೊನೆಯಲ್ಲಿ ಹಾಕ್ಬೋದು. ಮೊದಲೇ ಎಲ್ಲ ತುಂಬಿಸಿದರೆ ಅದು ಒಂದಕ್ಕೊಂದು ಅಂಟಿ ಆಮೇಲೆ ನಮಗೆ ತೆಗಿಲಿಕ್ಕೆ ಕೂಡ ಕಷ್ಟ ಆಗುತ್ತೆ. ಇವಾಗ ನೋಡಿ, ಇದು ಹೈ ಫ್ಲೇಮಲ್ಲಿಟ್ಟು ಮಾಡಬೇಕು. ಹೈ ಫ್ಲೇಮಲ್ಲಿಟ್ಟು ಮಾಡಿ, ಮತ್ತು ಅದು ಅದರ ಒಳಭಾಗ ಎಲ್ಲ ಬೇಯುವಾಗ ಸ್ವಲ್ಪ ಮಧ್ಯಮ ಫ್ಲೇಮಲ್ಲಿಡಿ ಅಥವಾ ಮೀಡಿಯಮ್ ಫ್ಲೇಮಲ್ಲಿಟ್ಟು ಮಾಡಿ. ಸ್ವಲ್ಪ ಜಾಸ್ತಿ ಇದ್ದರೆ ಇದನ್ನು 2 ಸಲವಾಗಿ ಮಾಡ್ಬೋದು. 2 ಕಡೆ ಕೂಡ ಚೆನ್ನಾಗಿ ಫ್ರೈ ಆಗಿರಲಿ. ಬಹಳ ಟೇಸ್ಟಿ ಅಂದರೆ ಬಹಳ ಟೇಸ್ಟಿಯಾಗಿರುತ್ತೆ, ನನಗೆ ಹೇಳಲಿಕ್ಕಾಗೋದಿಲ್ಲ. ಹಾಗಾಗಿ ಇದನ್ನೆಲ್ಲರೂ ಕೂಡ ನೀವು ಮನೇಲಿ ಮಾಡಬೇಕಾಯ್ತು. ತಲೆಯನ್ನೆಲ್ಲ ಸುಮ್ಮನೆ ಬಿಸಾಕಬೇಡಿ. ಇವಾಗ ನೋಡಿ, ಒಂದು 5 ನಿಮಿಷದಲ್ಲಿ ನಮ್ಮ ಸಿಗಡಿ ತಲೆಯ ಪಕೋಡ ಆಯಿತು. ಇದು ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಮಕ್ಕಳಿಗೆ ಕೊಡುವಾಗ ಅದರ ಏನು ತುದಿ ಭಾಗ ಎಲ್ಲ ಕಟ್ ಮಾಡಿ, ಎಲ್ಲರೂ ಮನೇಲಿ ಮಾಡಿ, ನಾನು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಇವತ್ತಿನ ಗರಿ ಈ ಸಿಗಡಿ ತಲೆಯ ಪಕೋಡ ಹೇಗಿತ್ತು ಅಂತ ಕೂಡ ನನಗೆ ಹೇಳಿ. ಮತ್ತಷ್ಟು ನೀವು ನನ್ನ ಚಾನಲ್ನ ಹೆಚ್ಚಾಗಿ ನೋಡಿ, ವಿಡಿಯೋಗಳನ್ನು ಹೆಚ್ಚಾಗಿ ನೋಡಿ. ನಿಮ್ಮ ಸಪೋರ್ಟ್ ಇದ್ದರೆ ಮಾತ್ರ ನಾವು ಮತ್ತೆ ಬರಲಿಕ್ಕಾಗುತ್ತೆ. ಇನ್ನೊಂದು ಒಳ್ಳೆಯ ವಿಡಿಯೋ ಜೊತೆ ಮೀಟ್ ಮಾಡೋಣ. ಟಾಟಾ ಬಾಯ್, ಸಿ ಯು, ಟೇಕ್ ಕೇರ್.